ಹರೇ ಶ್ರೀನಿವಾಸ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಅಧಿಕ ಮಾಸ ಪ್ರಯುಕ್ತವಾಗಿ ಮುಖಾಭೋಗಗಳ ಚಿಂತನೆಯನ್ನು ನೋಡೋಣ. ದಾಸ ಸಾಹಿತ್ಯದ ಪ್ರಾಕಾರಗಳಲ್ಲಿ ಮುಖಾಭೋಗದ ಸ್ಥಾನ ಬಹಳ ಉತ್ಕೃಷ್ಟವಾದದ್ದು. ಇದರಲ್ಲಿ ಮಾತು ಕಡಿಮೆ, ಅರ್ಥ ಹೆಚ್ಚಾಗಿರುತ್ತದೆ. ಈ ಸಣ್ಣ ಕೃತಿಯಲ್ಲೇನೆ ಅಗಾಧವಾದ ಅರ್ಥ ತುಂಬಿರ್ತದೆ. ಮುಖಾಭೋಗ ಎನ್ನುವ ಹೆಸರನ್ನು ಬಳಸದೇ ಇದ್ದರೂ ಶ್ರೀ ವಿಜಯದಾಸಾರ್ಯರು ಪದವೊಂದಲ್ಲಿ ಶ್ರೀ ಪುರಂದರದಾಸರು ಸಾವಿರಾರು ಮುಖಾಭೋಗಗಳ ರಚಿಸಿದ್ದಾರೆ ಎಂದು ತಿಳಿದು ಬರ್ತದೆ. ಈ ಮುಖಾಭೋಗ ಎನ್ನುವ ಹೆಸರು 13ನೇ ಶತಮಾನದಲ್ಲಿ ಶಾಂಕ್ಯದೇವನ ಕಾಲದಿಂದ ಬಳಕೆಯಲ್ಲಿದೆ ಎಂದು ಹೇಳ್ತಾರೆ. ಮುಖಾಭೋಗಗಳಲ್ಲಿ ನೇರವಾದ ಮಾತು, ಸರಳವಾದ ನಿರೂಪಣೆ, ಪದ ಜೋಡಣೆ, ಸೊಬಗು ಬಲು ಮನೋಹರ. ಮುಖಾಭೋಗ ಪದವನ್ನು ಕೆಲವರು ಉಕ್ ಆಭೋಗ ಎನ್ನುವುದಾಗಿ ಬಿಡಿಸಿಕೊಳ್ತಾರೆ. ಮುಖಾಭೋಗಗಳಿಗೆ ರಾಗ ತಾಳದ ಪ್ರತ್ಯೇಕ ನಿಯಮವಿಲ್ಲದೇ ಇದ್ದರೂ ಉತ್ಗ್ರಾಹ, ಮೇಲಾಭಾಗ, ಧ್ರುವ, ಅಂತರ, ಆಭೋಗ ಎನ್ನುವ ಸಂಗೀತದ ಪಂಚಧಾತುಗಳಿಂದ ಕೂಡಿದ್ದಾಗಿ ಉತ್ಗ್ರಾಹಭೋಗ ಆಗಿ ಅನಂತರದಲ್ಲಿ ಮುಖಾಭೋಗ ಆಗಿದೆ. ಆದ್ದರಿಂದ ಸಂಗೀತ ಪ್ರಧಾನವಾದದ್ದು ಹೌದು. ಇದು 100 ಕೀರ್ತನೆಗಳಿಗೆ ಸಮ 1 ಸುಳಾದಿ, 100 ಸುಳಾದಿಗೆ ಸಮ 1 ಮುಖಾಭೋಗ ಎಂದು ಮುಖಾಭೋಗದ ಔತಣ್ಯವನ್ನು ಶ್ರೀ ಶುಳಾದಿ ಕುಪ್ಪೇರಾಯರು ತಿಳಿಸಿದ್ದಾರೆ. ಅನುಭವದ ಭಾವ ಉಕ್ಕೇರಿದಾಗ ನುಡಿ ಮುಂದಿನಂತೆ ಮುಖಾಭೋಗ ಹೊರಹೊಮ್ಮಿ ಬರುತ್ತಿದೆ ಅಂದರೆ ಅಂತ ಹೇಳ್ತಾರೆ. ಆದ್ದರಿಂದ ಪ್ರಾರಂಭವಾದ ಶ್ರೀಪಾದರಾಜರಿಂದ ಖ್ಯಾತಗೊಂಡ ಈ ಪ್ರಕಾರ ಇವತ್ತಿನ ದಾಸರ ರಚನೆಗಳಲ್ಲಿಯೂ ಕಂಡುಬರುತ್ತಿದೆ. ಅಂದರೆ ಅತಿಶಯೋಕ್ತಿಯಲ್ಲ. ಒಟ್ಟಿನಲ್ಲಿ ಮುಖಾಭೋಗ ಎಂದರೆ ಮಿತವಾದ ಮಾತು, ಹಿತವಾದ ಸ್ಮರಣೆ, ಉದ್ಘಟವಾದ ಅನುಭವ ಇವುಗಳಿಂದ ಕೂಡಿದ್ದಾಗಿ ಪರಮಾತ್ಮನ ಗುಣಗಾನವನ್ನು ಮನಸ್ಸಿಗೆ ಮುಟ್ಟುವಂತೆ ಮಾಡುವುದರಲ್ಲಿ ಸಣ್ಣ ಕೃತಿಯಾಗಿದ್ದರೂ ದೊಡ್ಡ ಸ್ಥಾನವನ್ನು ಪಡೆದಿದ್ದೇವೆ. ಇಂತಹ ಅದ್ಭುತವಾದ ಹರಿದಾಸರ ಸಾಹಿತ್ಯದ ಪ್ರಾಕಾರವಾದ ಮುಖಾಭೋಗಗಳ ಗಾಯನವನ್ನು ನಾವು ಬಿಡದೆ ಮಾಡುವಂತಾಗಲಿ. ಈಗ ಮುಖಾಭೋಗವನ್ನು ನೋಡೋಣ. ಮನೆಯ ಕಟ್ಟುವರುಂಟು, ಮಡದಿ ಮಕ್ಕಳುಂಟು, ದನವ ಕಳಿಸುವರುಂಟು, ಕಳಿಸದಿದ್ದವರುಂಟು. ಮನೆಯ ಕಟ್ಟುವರುಂಟು, ಮಡದಿ ಮಕ್ಕಳುಂಟು, ದನವ ಕಳಿಸುವರುಂಟು, ಕಳಿಸದಿದ್ದವರುಂಟು. ದನವ ಕಟ್ಟುವರುಂಟು, ದಾನ ಮಾಡುವರುಂಟು, ದನವ ಕಟ್ಟುವರುಂಟು, ದಾನ ಮಾಡುವರುಂಟು. ಋಣವ ಕೊಟ್ಟವರುಂಟು, ಋಣ ಮಾಡಿದವರುಂಟು, ಋಣವ ಕೊಟ್ಟವರುಂಟು, ಋಣ ಮಾಡಿದವರುಂಟು. ಮನಕಾರತನವಿದರೋಳ್ ಎಂದಿಗೂ ಬೇಡ, ಮನಕಾರತನವಿದರೋಳ್ ಎಂದಿಗೂ ಬೇಡ. ಮುನಿಗಳು ಸಹಿತಾಗಿ ಮೋಸ ಹೋದರು ಇದಕ್ಕೆ, ಮುನಿಗಳು ಸಹಿತಾಗಿ ಮೋಸ ಹೋದರು ಇದಕ್ಕೆ. ಗುಣಪೂರ್ಣ ಚೆಲ್ವ ಗೋಪಾಲ ವಿಠಲ ನಿನ್ನ, ಗುಣಪೂರ್ಣ ಚೆಲ್ವ ಗೋಪಾಲ ವಿಠಲ ನಿನ್ನ. ಗುಣಚಿಂತನೆಯೋಳಿಡು ಇಷ್ಟೇ ಸಾಕು, ಗುಣಚಿಂತನೆಯೋಳಿಡು ಇಷ್ಟೇ ಸಾಕು, ಇಷ್ಟೇ ಸಾಕು, ಇಷ್ಟೇ ಸಾಕು. ಅರ್ಥ: ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಶ್ರೀ ಕಪಿಲನಾಮಕ ಪರಮಾತ್ಮನು ತನ್ನ ತಾಯಿಯಾದ ದೇವಹೂತಿಗೆ ತತ್ವಜ್ಞಾನ ಉಪದೇಶಿಸುವಾಗ ಹೇಳುವ ಮಾತು ಹೀಗಿದೆ. ಇಂದ್ರಿಯಗಳು ಲೋಲುಪರು, ಹಿಂಸಕರು ಮೊದಲಾದವರು ತತ್ವಜ್ಞಾನಕ್ಕೆ ಅನಧಿಕಾರಿಗಳು, ಅಂದರೆ ಅನರ್ಹರು. ಆದ್ದರಿಂದ
ಜ್ಞಾನೇಚ್ಛವು ವೈರಾಗ್ಯವನ್ನು ಸಂಪಾದಿಸಲೇಬೇಕು. ಆದರೆ ಜೀವಿಗಳು ಅಜ್ಞಾನದಿಂದ ಸಂಸಾರಕ್ಕೆ ಸಿಕ್ಕಿ ಅಹಂಕಾರ ಮಮಕಾರ ಬೆಳೆಸಿಕೊಳ್ಳುತ್ತಾರೆ ಎಂಬ ಭಾಗವತದ ಮಾತನ್ನೇ ದಾಸರು ಈ ಉಖಾಭೋಗದಲ್ಲಿ ತಿಳಿಸಿದ್ದಾರೆ. ಇಂದ್ರಿಯಗಳ ಸುಖ ಬಯಸಿ ಸಾಲ ಮಾಡಿಯಾದರೂ ಮನೆ, ದನ, ಮದುವೆ ಮುಂದಾಗಿ ಬಂಧನಕ್ಕೆ ಒಳಗಾಗುತ್ತಾರೆ. ಶ್ರೀ ಗೋಪಾಲದಾಸರು ಇಲ್ಲಿ ಮನಕಾರತನವಿದರೊಳೆಂದಿಗೂ ಬೇಡ ಎನ್ನುತ್ತಾ ಒಂದು ವಿಶೇಷ ಬೇಡಿಕೆಯನ್ನು ದೇವರಲ್ಲಿ ಇಡುತ್ತಾರೆ. ಜೀವರು ಮಾಡಿಕೊಳ್ಳಬೇಕು ಎನ್ನುವುದನ್ನು ಹೇಳುತ್ತಾರೆ. ಅದೇನೆಂದರೆ, ಮನಕಾರತನ ಎಂದರೆ ಒತ್ತಾಯಪೂರ್ವಕ ತಮಗೆ ಅವಶ್ಯಕತೆ ಇರಲಿ ಬಿಡಲಿ, ಬೇಕಾಗಲಿ ಬಿಡಲಿ, ಸಂಸಾರದಲ್ಲಿ ಅತಿಯಾದ ಆಸಕ್ತಿ ಮತ್ತು ಧನಾದಿಗಳ ಸಂಗ್ರಹಕ್ಕೆ ಒಳಗಾಗುತ್ತಾರೆ. ಆ ಬುದ್ಧಿಯನ್ನು ಬಿಡಿಸು ಎಂದು ಬೇಡಿಕೊಳ್ಳಬೇಕು ಮತ್ತು ಪ್ರಯತ್ನಪೂರ್ವಕವಾಗಿ ಬಿಡಬೇಕು. ಸಾಧನ ಶರೀರದ ಪೋಷಣೆಗೆ ಎಷ್ಟು ಅವಶ್ಯವೋ ಅಷ್ಟೇ ಲೌಕಿಕದಲ್ಲಿ ತೊಡಗಿ ಉಳಿದಂತೆ ಹರಿಸ್ಮರಣೆಯಲ್ಲಿ ಕಾಲ ಕಳೆಯಬೇಕು ಎನ್ನುವುದು ದಾಸರ ಅಭಿಪ್ರಾಯ. ಆದರೆ ಕರ್ಮಬಂಧದ ಪ್ರಾಬಲ್ಯ ಎಷ್ಟಿರುತ್ತದೆ ಎಂದರೆ, ವಿಶ್ವಾಮಿತ್ರರು, ಗಂಡು ಋಷಿಗಳು, ಶೌಬರಿಗಳು ಮೊದಲಾದ ವೈರಾಗ್ಯ ಶಿಖಾಮಣಿಗಳಿಗೂ ಕೂಡ ಈ ಸಂಸಾರ ಬಾಧೆ ತಪ್ಪಲಿಲ್ಲ ಎಂದು ಗೋಪಾಲದಾಸರಲ್ಲಿ ತಿಳಿಸಿದ್ದಾರೆ. ಆದರೆ ಅವರು ಜ್ಞಾನಿಗಳು, ಭಗವದ್ಭಕ್ತರು ಆಗಿದ್ದರಿಂದ ಬೇಗನೆ ಆ ಬಂಧನ ಕಳೆದುಕೊಳ್ಳುವಂತೆ ಭಗವಂತ ಅನುಗ್ರಹ ಮಾಡಿದ ಮತ್ತು ಅವನ ಗುಣಚಿಂತನೆಯನ್ನು ಮತ್ತು ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ದೋಷದೂರ, ನಿರನಿಷ್ಠ, ನಿರವಧ್ಯ, ಸರ್ವಕ, ಸರ್ವೇಶ್ವರ, ಸರ್ವನಿಯಾಮಕ, ಸ್ವತಂತ್ರನಾದವ ಎಂದು ಆ ಭಗವಂತನ ಗುಣರೂಪ ಕ್ರಿಯೆಗಳನ್ನು ಚಿಂತನೆ ಮಾಡಬೇಕು ಎಂದು ಗುಣಪೂರ್ಣ ಚೆಲುವ ಗೋಪಾಲ ವಿಠ್ಠಲ ನಿನ್ನ ಗುಣಚಿಂತನೆಯೊಳಿಡು ಇಷ್ಟೇ ಸಾಕು ಎಂದು ದಾಸರು ಇಲ್ಲಿ ತಿಳಿಸ್ತಾರೆ. ಇಂಥ ಭಗವತ್ ಚಿಂತನೆಯನ್ನು ನಾವು ಜ್ಞಾನಪೂರ್ವಕ ಮಾಡಿ ಅವನಲ್ಲಿ ಈ ಬಂಧನವನ್ನು ಬಿಡಿಸಿಕೊಳ್ಳೋಣ. ಗುಣಪೂರ್ಣನಾದ ಗೋಪಾಲ ವಿಠ್ಠಲನ ಗುಣಚಿಂತನೆಯಲ್ಲಿ ಯಾವಾಗಲೂ ಇರೋಣ ಎಂದು ಸಮರ್ಪಣೆ ಮಾಡ್ತಾನೆ. ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.